ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿರುವ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರು ಉಂಟು ಮಾಡಿರುವ 7 ದಿನಗಳ ಸೃಷ್ಟಿ ಕಾರ್ಯಗಳ ಕುರಿತು ಆಲೋಚನೆ ಮಾಡುತ್ತಾ ಇಲ್ಲಿಯವರೆಗೂ 5 ದಿನಗಳ ಸೃಷ್ಟಿ ಕಾರ್ಯಗಳ ಕುರಿತು ಧ್ಯಾನ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ 6ನೇ ದಿನದ ಸೃಷ್ಟಿ ಕಾರ್ಯದ ಕುರಿತು ಆಲೋಚನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ದೇವರು 6ನೇ ದಿನದಲ್ಲಿ ಮನುಷ್ಯರನ್ನು ಹಾಗೂ ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಜೀವ ಜಂತುಗಳನ್ನು ಉಂಟು ಮಾಡಿದನು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಈ 6ನೇ ದಿನದ ಸೃಷ್ಟಿಯಲ್ಲಿ ದೇವರು ಉಂಟು ಮಾಡಿರುವ ಮನುಷ್ಯ, ಮೃಗ, ಪಶು, ಜೀವ ಜಂತುಗಳು ನಮಗೆ ಕಲಿಸಿಕೊಡುವ ಆತ್ಮಿಕ ಪಾಠ ಏನು ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ದೇವರು ಮಾನವರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಆದರೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಆದಾಮ ಹವ್ವ ದೇವರ ಮಾತಿಗೆ ಅವಿಧೇಯರಾಗಿ ಜೀವಿಸಿ ಪಾಪ ಮಾಡಿದ್ದರಿಂದ ಆದಿ ಮಾನವರು ದೇವರ ಸಾರೂಪ್ಯವನ್ನ ಕಳೆದುಕೊಂಡರು. ಹೀಗೆ ಆತ್ಮೀಕ ಜೀವಿತದಲ್ಲಿ ಬಿದ್ದು ಹೋಗಿ ದೇವರ ಸಾರೂಪ್ಯವನ್ನು ಕಳೆದುಕೊಂಡಂತ ಮಾನವ ದೇವರಿಂದ ದೂರವಾಗಿ ಜೀವಿಸುತ್ತಾ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡು ಮೃಗದಂತಾದನು. ಬಿದ್ದು ಹೋದಂತ ಮಾನವರ ಜೀವಿತದಲ್ಲಿ ಅನೇಕ ಪ್ರಾಣಿಗಳ ಸ್ವಭಾವವಿರುವುದನ್ನು ಹಾಗೂ ಪ್ರಾಣಿಗಳಿಗೆ ಹೋಲಿಸಿರುವುದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಉದಾಹರಣೆಗೆ ಆದಿಕಾಂಡ 16ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರು ಇಷ್ಮಾಯೇಲನನ್ನು ಕುರಿತು ಮಾತಾಡುವಾಗ ಅವನನ್ನು ಕಾಡು ಕತ್ತೆಗೆ ಹೋಲಿಸಿ ಮಾತಾಡಿರುವಂಥದ್ದನ್ನು ಗಮನಿಸುತ್ತೇವೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅರಸನಾದಂಥ ಹೆರೋದನನ್ನು ನರಿ ಎಂಬುದಾಗಿ ಕರೆಯುತ್ತಾನೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ಅಪೋಸ್ತಲನಾದ ಪೇತ್ರನು ಪದೇ ಪದೇ ಪಾಪ ಮಾಡುವಂತ ವ್ಯಕ್ತಿಗಳನ್ನು ನಾಯಿಗೂ ಹಂದಿಗೂ ಹೋಲಿಸಿದ್ದಾನೆ. ಇನ್ನು 22ನೇ ಕೀರ್ತನೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಸಂದರ್ಭದಲ್ಲಿ ಆತನು ಸುತ್ತಲೂ ಸುತ್ತುವರೆದಿದ್ದ ದುಷ್ಕರ್ಮಿಗಳನ್ನು ಗೂಳಿಗಳಿಗೂ, ಕಾಡು ಕೋಣಗಳಿಗೂ, ನಾಯಿಗಳಿಗೂ, ಸಿಂಹಗಳಿಗೂ ಹೋಲಿಸಿ ವರ್ಣಿಸಲಾಗಿದೆ. ಹೀಗೆ ದೇವರ ವಾಕ್ಯದಲ್ಲಿ ಒಂದು ವೇಳೆ ನಾವು ಗಮನಿಸುವುದಾದರೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮಾನವ ದೇವರ ಸ್ವರೂಪವನ್ನು ಕಳೆದುಕೊಂಡು ಮೃಗವಾಗಿ ಬದಲಾಗಿರುವುದನ್ನು ಮತ್ತು ಮಾನವರಲ್ಲಿ ಕಂಡುಬರುವ ಸ್ವಭಾವಗಳನ್ನು ಪ್ರಾಣಿಗಳಿಗೆ ಹೋಲಿಸಿರುವುದನ್ನು ಗಮನಿಸುವಂತವರಾಗಿದ್ದೇವೆ. ಪ್ರಾಣಿಗಳ ಸ್ವಭಾವವನ್ನು ಹೊಂದಿ ಮೃಗವಾಗಿ ಮಾಡಲ್ಪಟ್ಟ ಮಾನವ ತನ್ನ ಜೊತೆ ಮಾನವನನ್ನೇ ಬಾಧಿಸುತ್ತಾ ಹರಿದು ತಿನ್ನುವಷ್ಟರ ಮಟ್ಟಿಗೆ ಕ್ರೂರಿಯಾದನು. ಹೀಗೆ ದೇವರ ಸ್ವರೂಪವನ್ನು ಕಳೆದುಕೊಂಡು ಮೃಗವಾಗಿ ಮಾರ್ಪಟ್ಟಂತ ಮಾನವರನ್ನು ಮತ್ತೆ ಮನುಷ್ಯರನ್ನಾಗಿ ಮಾಡುವುದಕ್ಕೋಸ್ಕರವೇ, ಮತ್ತೆ ಮಾನವರಲ್ಲಿ ತನ್ನ ದೈವಿಕ ಸ್ವರೂಪವನ್ನು ಉಂಟು ಮಾಡುವುದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಬಂದನು. ಮಾನವರಾದ ನಮ್ಮನ್ನು ತನ್ನ ಸಾರೂಪ್ಯಕ್ಕೆ ತರುವುದಕ್ಕೋಸ್ಕರ ಆತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ರೂಪವನ್ನು ಕಳೆದುಕೊಂಡು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟನು. ಯಾರು ಶಿಲುಬೆಗೆ ಹಾಕಲ್ಪಟ್ಟ ಈ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ತಮ್ಮ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಒಪ್ಪಿಕೊಳ್ಳುತ್ತಾರೋ ಅವರು ಕ್ರಿಸ್ತನ ಸಾರೂಪ್ಯವನ್ನ ಹೊಂದಿಕೊಳ್ಳುತ್ತಾರೆ. ರೋಮಾಪತ್ರಿಕೆ 8ನೇ ಅಧ್ಯಾಯ 29ನೇ ವಚನದಲ್ಲಿ ತಿಳಿಸಿರುವಂತೆ ಯಾರು ಕರ್ತನಾದ ದೇವರಿಂದ ಕರೆಯಲ್ಪಟ್ಟು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿದ್ದಾರೋ ದೇವರು ಅವರೆಲ್ಲರನ್ನೂ ತನ್ನ ಮಗನಾದ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗುವಂತೆ ಮಾಡುವನು ಎಂಬುದಾಗಿ ತಿಳಿಸಲಾಗಿದೆ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದರೆ ಕಡೆ ಆದಾಮನಾದ ಕ್ರಿಸ್ತನು ಬದುಕಿಸುವಂತ ಆತ್ಮವಾಗಿದ್ದಾನೆ. ಮೊದಲನೇ ಮನುಷ್ಯನಾದ ಆದಾಮನ ಅವಿಧೇಯತೆಯ ನಿಮಿತ್ತ ಎಲ್ಲರೂ ದೇವರ ಸ್ವರೂಪವನ್ನು ಕಳೆದುಕೊಂಡರೆ ಕಡೆಯ ಆದಾಮನಾಗಿರುವ ಯೇಸು ಕ್ರಿಸ್ತನ ವಿಧೇಯತೆಯ ನಿಮಿತ್ತ ಮಾನವರೆಲ್ಲರೂ ಮತ್ತೆ ದೇವರ ಸ್ವರೂಪವನ್ನ ಪಡೆದುಕೊಳ್ಳುವರು. ಆದುದರಿಂದಲೇ 1 ಕೊರಿಂಥ 15ನೇ ಅಧ್ಯಾಯ 49ನೇ ವಚನದಲ್ಲಿ ತಿಳಿಸಿರುವಂತೆ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಂತ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಕೂಡ ಧರಿಸಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಆದುದರಿಂದ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವ ನಾವು ಆತನ ಸಾರೂಪ್ಯವನ್ನು ಧರಿಸಿಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಆತನ ಸಾರೂಪ್ಯವನ್ನು ಧರಿಸಿಕೊಂಡಿರುವಂತ ನಾವು ಅನುದಿನವೂ ಆತನ ಸಹವಾಸದಲ್ಲಿ ಜೀವಿಸುತ್ತಾ ದಿನೇ ದಿನೇ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವವರೆಗೂ ಮುಂದೆ ಸಾಗುವಂತವರಾಗೋಣ.
ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ಸುಂದರವಾದಂತಹ ಹೊಸ ದಿನಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂತ ವಿಧಾನಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಆದಾಮನ ಅವಿಧೇಯತೆ ನಿಮಿತ್ತವಾಗಿ ದೈವಿಕ ಸ್ವರೂಪವನ್ನು ಕಳೆದುಕೊಂಡು ಪ್ರಾಣಿಗಳಂತಾಗಿ ಮೃಗಗಳಂತಾಗಿ ಮಾರ್ಪಟ್ಟಂತ ನಮ್ಮನ್ನ ಮತ್ತೆ ನಮ್ಮ ಜೀವಿತದಲ್ಲಿ ಆ ದೈವಿಕ ಸ್ವರೂಪವನ್ನ, ನಿನ್ನ ಮಹಿಮಾ ಸ್ವರೂಪವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿಯೇ ಈ ಲೋಕಕ್ಕೆ ನೀನು ಜನಿಸಿ ಬಂದು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದೆ. ನಿನ್ನನ್ನು ನಂಬುವಂತ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಸಾರೂಪ್ಯವನ್ನ, ನಿನ್ನ ಮಹಿಮೆಯನ್ನ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ನಿನ್ನನ್ನು ನಂಬಿರುವಂತೆ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ನಿನ್ನ ಸಾರೂಪ್ಯವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಕೊಟ್ಟಂತ ಶ್ರೇಷ್ಠವಾದಂತ ಸೌಭಾಗ್ಯಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ಇನ್ನೂ ನಿನ್ನ ಸಾರೂಪ್ಯಕ್ಕೆ ಬಾರದಿರುವಂತ ವ್ಯಕ್ತಿಗಳಿರುವುದೇ ಆದರೆ, ಕರ್ತನೆ, ಹಿಂದೆ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಸಾರೂಪ್ಯವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ವಿಶೇಷವಾಗಿ ಈ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗೋಸ್ಕರವಾಗಿ ಸಿದ್ಧಗೊಳ್ಳುತ್ತಿರುವಂತ ಎಲ್ಲ ಮಕ್ಕಳನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಪ್ರಿಯ ಮಕ್ಕಳು ವರ್ಷವಿಡೀ ಓದಿರುವಂತ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆ ಸಂದರ್ಭದಲ್ಲಿ ಪ್ರತಿ ಪ್ರಶ್ನೆಗಳಿಗೂ ಒಳ್ಳೆ ಉತ್ತರ ಬರೆದು ಒಳ್ಳೆ ಅಂಕಗಳನ್ನು ಗಳಿಸಲಿಕ್ಕಾಗುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಅನಾರೋಗ್ಯದಲ್ಲಿರುವಂತವರಿಗಾಗಿ, ಚಿಂತೆಯಲ್ಲಿರುವಂತವರಿಗಾಗಿ, ದುಃಖದಲ್ಲಿರುವಂತವರಿಗಾಗಿ, ಕಣ್ಣೀರಿನಲ್ಲಿರುವಂತವರಿಗಾಗಿ, ನಿರಾಶೆಯಲ್ಲಿರುವಂತವರಿಗಾಗಿ, ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತವರಿಗಾಗಿ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ನಾವು ಮೊರೆ ಇಡುವಂತವರಾಗಿದ್ದೇವೆ. ಚಿಂತೆಯಲ್ಲಿರುವಂತವರಿಗೆ ಸಮಾಧಾನವನ್ನ, ದುಃಖದಲ್ಲಿರುವಂತವರಿಗೆ ಸಂತೋಷವನ್ನ, ರೋಗದಲ್ಲಿರುವಂತವರಿಗೆ ಆರೋಗ್ಯವನ್ನ, ಬಲಹೀನತೆಯಲ್ಲಿರುವಂತವರಿಗೆ ಬಲವನ್ನ, ನಿರಾಶೆಯಲ್ಲಿರುವಂತವರಿಗೆ ನಿರೀಕ್ಷೆಯನ್ನು ಅನುಗ್ರಹಿಸಿ ಅವರ ಕಣ್ಣೀರನ್ನು ಒರೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವಾದ ಮಾಡು. ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಮ್ಮನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್.